ತುಮಕೂರಿನಲ್ಲಿ ಸಬ್ ಇನ್ಸ್ಪೆಕ್ಟರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ತುಮಕೂರು ರೂರಲ್ ಸಬ್ ಇನ್ಸ್ಪೆಕ್ಟರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ತುಮಕೂರಿನಲ್ಲಿ ಸಬ್ ಇನ್ಸ್ಪೆಕ್ಟರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ತುಮಕೂರು ರೂರಲ್ ಸಬ್ ಇನ್ಸ್ಪೆಕ್ಟರ್ ಲೋಕ ಬಲೆಗೆ ಬಿದ್ದಿದ್ದಾರೆ. ದರ್ಗಾ ಮುಂದೆ ಕಾರು ವಶಕ್ಕೆ ಪಡೆದಿದ್ದ ಪಿಎಸ್ಐ ಚೇತನ್. ಬೆಂಗಳೂರಿನ ವಕೀಲ ಶ್ರೀಧರ್ ಎಂಬುವರ ಕಿಯಾ ಕಾರು ಅದನ್ನು ವಶಕ್ಕೆ ಪಡೆಯಲಾಗಿತ್ತು. ಗಾಂಜಾ ಸಾಗಾಟ ಕೇಸ್ ದಾಖಲಿಸುವ ಬೆದರಿಕೆ ಆರೋಪ ಇವರ ವಿರುದ್ಧ ಕೇಳಿಬಂದಿದೆ. 5 ಲಕ್ಷ ಹಣಕ್ಕೆ ಇವರು ಬೇಡಿಕೆಯನ್ನ ಇಟ್ಟಿದ್ರು ಎನ್ನಲಾಗ್ತಾ ಇದೆ. ಗಾಂಜಾ ಸಾಗಾಟ ಕೇಸನ್ನ ದಾಖಲಿಸುವಂತಹ ಬೆದರಿಕೆ ಆರೋಪ ದಾಖಲಿಸ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ರಂತೆ. 5 ಲಕ್ಷ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರಂತೆ. 40,000 ಸ್ವೀಕರಿಸುವಾಗ ಅವರನ್ನ ಅರೆಸ್ಟ್ ಮಾಡಲಾಗಿದೆ. 1 ಲಕ್ಷಕ್ಕೆ ಹಣ ಪಡೆದು ಕಾರು ಬಿಡಲು ಅಂತಿಮ ತೀರ್ಮಾನವನ್ನ ಕೈಗೊಂಡಿದ್ರು. ಅಂದ್ರೆ ಇಲ್ಲಿ 5 ಲಕ್ಷ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. 1 ಲಕ್ಷವನ್ನ ಕೊಟ್ರೆ ಕಾರ್ ಬಿಡ್ತೀನಿ ಅಂತ ಹೇಳಿ ಅಂತಿಮವಾಗಿ ಅವರ ತೀರ್ಮಾನವನ್ನ ಹೇಳಿದ್ದಾರೆ. 40,000 ಹಣವನ್ನ ಸ್ವೀಕರಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಕಳೆದ ರಾತ್ರಿ 40,000 ಅಡ್ವಾನ್ಸ್ ಅನ್ನ ಪಡಿತಾ ಇದ್ದಂತಹ ಸಂದರ್ಭದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ನಮಸ್ತೆ ಹೋಟೆಲ್ ಮಾಲೀಕನ ಮೂಲಕ ಹಣ ಪಡೆದಿದ್ರು ಚೇತನ್ ಎನ್ನುವ ವ್ಯಕ್ತಿ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಇವರೇ ಚೇತನ್. ಮಧ್ಯರಾತ್ರಿ ಪಿಎಸ್ಐ ಚೇತನ್ ಮನೆಯಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಲೋಕಾಯುಕ್ತ ಪೊಲೀಸ್ ಮಂಜೇಗೌಡ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗಿತ್ತು. ಇದೀಗ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಲೋಕಾಯುಕ್ತ ಅಧಿಕಾರಿಗಳ ಕೆಲಸಕ್ಕೆ ಸ್ಥಳೀಯರಿಂದ ಶ್ಲಾಘನೆ ಕೂಡ ವ್ಯಕ್ತವಾಗಿದೆ.